ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಕೊರಗಜ್ಜ ಸ್ವಾಮಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೊರಗಜ್ಜ ಸ್ವಾಮಿಯು ಬಾಲ್ಯದಲ್ಲಿ ಯಾವ ರೀತಿ ಇದ್ದರು, ಯಾವ ರೀತಿ ಕೊರಗಜ್ಜ ಆದರು ಅನ್ನೋ ಕಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊರಗಜ್ಜನಿಗೆ ಬಾಲ್ಯದಲ್ಲಿದ್ದಂಥ ಹೆಸರು ತನಿಯ ಅಂತ ಹೇಳಿ. ಈ ತನಿಯನಿಗೆ ತಂದೆ ಕೊರವನಕೋಡಿ ಹಾಗೂ ತಾಯಿ ಬೈರಾಕಿ, ಕೆಲವರು ಮೈರೆ ಅಂತಲೂ ಕರೀತಾರೆ, ಕೆಲವರು ಬೈರಾಕಿ ಅಂತಲೂ ಸಹ ಕರೀತಾರೆ. ಈ ದಂಪತಿಗಳಿಗೆ ಮದುವೆಯಾಗಿ ಸುಮಾರು ವರ್ಷಗಳಿಂದ ಮಕ್ಕಳಿಲ್ಲದ ಕಾರಣ ಕದ್ರಿಯ ಮಂಜುನಾಥ ಸ್ವಾಮಿಗೆ ಹರಕೆನ ಮಾಡ್ಕೋತಾರೆ. ಕದ್ರಿಯ ಮಂಜುನಾಥ ಸ್ವಾಮಿಗೆ ಹರಕೆ ಸಲ್ಲಿಸಿದ ನಂತರ ಕೊರವನಕೋಡಿ ಮತ್ತು ಬೈರಾಕಿ ದಂಪತಿಗಳಿಗೆ ತನಿಯನ ಜನನವಾಗುತ್ತೆ. ತನಿಯ ಹುಟ್ಟಿದ ನಂತರ ತಾಯಿ ತೀರೋಗ್ತಾರೆ ಹಾಗೂ ಕೆಲವು ವರ್ಷಗಳ ನಂತರ ತಂದೆಯೂ ಸಹ ತೀರೋಗ್ತಾರೆ. ಸರಿ, ಹೀಗೆ ಕಾಲ ಕಳೆಯಬೇಕಾದ್ರೆ ತನಿಯ ಇದ್ದಂತಹ ಒಂದು ಕೊರವ ಜನಾಂಗ ಏನಿರುತ್ತೆ, ಆ ಜನಾಂಗದಲ್ಲಿ ಭೀಕರವಾದ ಒಂದು ಮಾರಿ ಬಂದು, ಅಂದರೆ ಒಂದು ರೋಗ ಬಂದು ಅಲ್ಲಿರೋ ಜನರೆಲ್ಲ ಸಾವನ್ನಪ್ತಾರೆ. ಕೆಲವರು ಇದ್ದಂತಹ ಜಾಗನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ತನಿಯನನ್ನು ಯಾರೂ ಜೊತೆಲಿ ಕರ್ಕೊಂಡು ಹೋಗೋದಿಲ್ಲ. ಹೀಗಾಗಿ ತನಿಯ ಅಲ್ಲಿ ಇಲ್ಲಿ ಕಾಡು ಮೇಡು ಅಲಿದು ಒಂದು ದಿನ ಒಂದು ಮರದ ಕೆಳಗಡೆ ಕೂತ್ಕೊಂಡು ಸೂರ್ಯನನ್ನು ನೋಡುತ್ತಾ, ಸೂರ್ಯದೇವನೇ, ನನಗೆ ಬದುಕಲು ಒಂದು ಅವಕಾಶ ನೀಡಿ, ನಾನು ಬದುಕಬೇಕು, ನನ್ನವರನ್ನೆಲ್ಲ ಕಳೆದುಕೊಂಡಿದ್ದೇನೆ, ನನ್ನ ತಾಯಿ ಇಲ್ಲ, ತಂದೆ ಇಲ್ಲ, ನನ್ನ ಬಂಧು ಬಳಗದವರಾರೂ ಇಲ್ಲ ಅಂತ ಹೇಳಿ ಸೂರ್ಯನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ದಟ್ಟಳಿಗೆಯ ಮರ ಅಂತ ಒಂದು ಮರ ಇರುತ್ತೆ. ಆ ದಟ್ಟಳಿಗೆಯ ಮರದ ಕಾಯಿಯನ್ನು ತೆಂಗಿನಕಾಯಿ ಅಂದ್ಕೊಂಡು, ಮರಳನ್ನೇ ಅಕ್ಕಿ ಅಂತ ತಿಳ್ಕೊಂಡು, ಕೇಪಳದ ಎಲೆಯನ್ನೇ ವಿಳ್ಯದೆಲೆ ಅಂತ ತಿಳ್ಕೊಂಡು, ಅದರ ಕಾಯಿಯನ್ನೇ ಅಡಿಕೆ ಎಂದು ತಿಳಿದು ಸೂರ್ಯದೇವನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನಗೆ ಬದುಕಲು ಅವಕಾಶ ಮಾಡಿಕೊಡಿ. ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಅದರ ಬೆಳಗಿನ ಜಾವ ಒಂದು ಬಿಲ್ಲವ ಸಮುದಾಯದ ಕುಟುಂಬದವರು ಎನ್ಸುರ್ಬರ್ಗಿಗೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಬೈರಾಕೆ ಅನ್ನೋ ತಾಯಿ ತನ್ನ ಮಕ್ಕಳಾದ ಮೈಂದಕ್ಕೆ ಮತ್ತು ಚೆನ್ನಯ್ಯನನ್ನು ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಅವರನ್ನು ನೋಡಿ ಅಲ್ಲಿ ಬಿಡೋದು, ಅಂದರೆ ಅಳ್ತಾ ಇರೋ ಥರ ಮುಖದ ಭಾವನೆಯನ್ನು ತೋರಿಸ್ಕೊಳ್ಳೋದು ಹಾಗೂ ನಗ್ತಾ ಇರೋ ಥರ ನಗೋದು, ಆದರೆ ಆತ ನಗ್ತಾ ಇರೋದಿಲ್ಲ, ಆ ಥರ ತನಿಯ ಮಾಡ್ತಾ ಇರ್ತಾನೆ. ಬೈರಾಕಿಯ ಮಗಳು ಮೈಂದಾಕೆ ಮರದ ಕೆಳಗೆ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮನ್ನು ನೋಡಿ ಅವರು ಅಳೋ ಥರ ಮಾಡ್ತಾ ಇದ್ದಾರೆ, ಒಂದು ಕ್ಷಣ ನಗೋ ಥರ ಮಾಡ್ತಾ ಇದ್ದಾರೆ, ಆದರೆ ಅಳೋ ಥರ ಅಳ್ತಾನೂ ಇಲ್ಲ, ನಗೋ ಥರ ನಗ್ತಾನೂ ಇಲ್ಲ, ಒಂಥರ ವಿಚಿತ್ರ ಮುಖ ಭಾವನೆಯ ವ್ಯಕ್ತಿ ಕಾಣ್ತಾನೆ. ಆ ಹುಡುಗಿ ಮೈಂದಾಕೆ ಅನ್ನೋರು ಬೈರಾಕೆಗೆ, ತನ್ನ ತಾಯಿಗೆ, ಆ ಮರದ ಕೆಳಗಡೆ ಯಾರೋ ಇದ್ದಾರೆ, ಅವರು ಈ ಥರ ಮಾಡ್ತಾ ಇದ್ದಾರೆ ನೋಡಮ್ಮ ಅಂತ ತಾಯಿಗೆ ಹೇಳ್ತಾಳೆ. ಬೈರಾಕೆ ಒಂದು ಮರದ ಹತ್ತಿರ ಬಂದು ನೋಡ್ತಾಳೆ. ಅಲ್ಲಿ ತನಿಯ ಮರೆಮಾಚಿ, ಆ ಮರದ ಹಿಂದೆ ಮರೆಮಾಚಿ ನಿಂತಿರ್ತಾನೆ. ಆಗ ಬೈರಾಕೆ ಕೇಳ್ತಾಳೆ, ಯಾರಪ್ಪ ನೀನು, ಇಲ್ಯಾಕೆ ನಿಂತಿದೀಯಾ ಅಂತ ಕೇಳಿದಾಗ ತನಿಯ ಹೇಳ್ತಾನೆ, ಅಮ್ಮ, ನಾನು ಕೊರವನಕೋಡಿ ಮತ್ತು ಬೈರಾಕಿ ಎನ್ನುವ ನನ್ನ ತಂದೆ ತಾಯಿಗಳು, ಅವರ ಮಗ ನಾವು ಕೊರವ ಜನಾಂಗದವರು. ಆದರೆ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡಿದ್ದೀನಿ. ಯಾವುದೋ ಒಂದು ಭೀಕರ ಕಾಯಿಲೆಗೆ ನನ್ನ ಜನಾಂಗದವರೆಲ್ಲ ಸತ್ತೋಗಿದ್ದಾರೆ. ಅವ್ರು ಯಾರೂ ಇಲ್ಲ ಇಲ್ಲಿ, ನಾನು ಒಬ್ಬನೇ ಕಾಡು ಮೇಡು ಸುತ್ತಿ ನಾನು ಇಲ್ಲಿದ್ದೀನಿ ಅಮ್ಮ, ನನಗೆ ಯಾರೂ ಆಶ್ರಯ ನೀಡಿಲ್ಲ ಅಂತ ಕಣ್ಣೀರನ್ನು ಸುರಿಸ್ತಾನೆ. ಆಗ ಬೈರಾಕೆಗೆ ಮನ ಕರಗುತ್ತೆ. ಸರಿ, ನನ್ನ ಜೊತೆ ಬರ್ತೀಯಾ ನಮ್ಮ ಮನೆಗೆ ಅಂತ ಬೈರಾಕೆ ಕೇಳ್ತಾಳೆ. ಸರಿ, ತನಿಯನಿಗೆ ತುಂಬ ಖುಷಿ ಆಗುತ್ತೆ. ಬೈರಾಕೆಯ ಜೊತೆಗೆ ಹೊರಡಲು ಸಿದ್ಧ ಆಗ್ತಾನೆ. ಆದರೆ ಮರದ ಹಿಂದೆ ಅವಿತಿರಲು ಕಾರಣ ತನಿಯನ ಮೈ ಮೇಲೆ ಬಟ್ಟೆ ಇಲ್ಲದ ಕಾರಣ ಮರದ ಹಿಂದೆ ಅವಿತು ಕುಳಿತಿರುತ್ತಾನೆ. ಬೈರಾಕೆಗೆ ಹೇಳ್ತಾನೆ, ಅಮ್ಮ, ನನಗೆ ಉಡಲು ಬಟ್ಟೆ ಇಲ್ಲ ಅಂದ ತಕ್ಷಣ ಆಕೆ ತನ್ನ ತಲೆಯ ಮೇಲಿದ್ದ ಸುರುಳಿ ಆಕಾರದಲ್ಲಿ ಸುತ್ತಿಕೊಂಡಿದ್ದ ಒಂದು ಬಟ್ಟೆಯ ತುಂಡನ್ನು ತನಿಯನಿಗೆ ನೀಡ್ತಾಳೆ. ತನಿಯ ಆ ಬಟ್ಟೆಯನ್ನು ಸುತ್ತಕೊಂಡು ಬೈರಾಕೆ ಹಾಗೂ ಮೈಂದಾಕೆ ಹಾಗೂ ಚೆನ್ನಯ್ಯನ ಜೊತೆಯಲ್ಲಿ
ಹೆನ್ಸೂರು ಬರ್ಗೆಗೆ, ಅಂದರೆ ಈ ಬಿಲ್ಲವ ಸಮುದಾಯದ ಕುಟುಂಬದವರು ಹೆನ್ಸೂರು ಬರ್ಗೆಯಲ್ಲಿ ಇರ್ತಾರೆ. ಈ ಹೆನ್ಸೂರು ಬರ್ಗೆ ಕಡೆ ತನಿಯ ಹೊರಟು ನಿಂತಾನೆ. ಬೈರಾಕೆ ಮನೆಯಲ್ಲಿ ಆಶ್ರಯ ಪಡೆದಂತಹ ತನಿಯ ಮನೆಯಿಂದ ಹೊರಗಡೆ, ಅಂದರೆ ಬೈರಾಕೆಯ ಮನೆಯಿಂದ ಹೊರಗಡೆ ಒಂದು ಗುಡಿಸಲಿನ ಆಕಾರದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಗುಡಿಸಲನ್ನ ಕಟ್ಕೊಂಡು ತನಿಯ ವಾಸ ಮಾಡ್ತಾ ಇರ್ತಾನೆ. ತನಿಯನ ಆಗಮನದಿಂದ ಬೈರಾಕೆ ಮನೆಯಲ್ಲಿ ಸಂಪತ್ತು ಜಾಸ್ತಿ ಆಗತೊಡಗುತ್ತೆ. ಬೈರಾಕೆ ಮನೆತನದವರು ಶೇಂದಿ ಮಾರಾಟ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ತನಿಯನ ಆಗಮನದಿಂದ ಅವರು ಶೇಂದಿ, ದಿನಕ್ಕೆ ಎಷ್ಟೇ ಶೇಂದಿ ಸಂಗ್ರಹಣೆ ಮಾಡಿದ್ರೂ ಸಹ ಸಾಲ್ತಾ ಇರಲಿಲ್ಲ, ಅಷ್ಟು ಮಾರಾಟ ಆಗಲು ಶುರುವಾಗುತ್ತೆ. ಮೊದಲೆಲ್ಲ ತನಿಯ ಬರೋದಕ್ಕೂ ಮುಂಚೆ ಅರ್ಧ ವ್ಯಾಪಾರ ಆದರೆ ಅರ್ಧ ಆಗ್ತಿರಲಿಲ್ಲ, ಆ ಥರ ಆಗೋದು. ಈಗ ಎಷ್ಟೇ ಶೇಂದಿನ ಇಳಿಸಿದ್ರೂ ಸಹ ಶೇಂದಿ ಮಾರಾಟ ಆಗ್ತಾ ಇರುತ್ತೆ. ಅದೇ ರೀತಿ ಸಂಪತ್ತು ಜಾಸ್ತಿ ಆಗತೊಡಗುತ್ತೆ. ಇದರಿಂದಾಗಿ ಅಲ್ಲಿ ಕೆಲಸ ಮಾಡೋರು, ಅಕ್ಕಪಕ್ಕದವರು ಹಾಗೂ ಬೈರಾಕೆಯ ಸಂಬಂಧಿಕರಲ್ಲಿ ಹೊಟ್ಟೆ ಉರಿ ಉಂಟಾಗುತ್ತೆ. ಹೊಟ್ಟೆ ಉರಿ ಜಾಸ್ತಿ ಆದಾಗ ಅವರು ಒಂದು ನಿಬಂಧನೆಯನ್ನು ಬೈರಾಕೆಗೆ ಹಾಕ್ತಾರೆ. ತನಿಯನನ್ನು ಇಲ್ಲಿಂದ ಕಳಿಸು, ಇಲ್ಲಾಂದರೆ ನಾವು ನಿಮ್ಮ ತೋಟಕ್ಕೆ, ನಿಮ್ಮ ಗದ್ದೆಗೆ ಕೆಲಸಕ್ಕೆ ಬರಲ್ಲ ನಾವು ಅಂತ ಹೇಳ್ತಾರೆ. ಇದರಿಂದ ಬೈರಾಕೆಗೆ ತುಂಬ ಬೇಜಾರಾಯಿತೆ. ನಾನು ಒಂದು ಹುಡುಗನಿಗೆ ಆಶ್ರಯ ನೀಡಿದ ಕಾರಣದಿಂದ ಇವರು ನನ್ನನ್ನು ಬಿಟ್ಟು ಹೋಗ್ತಾರೆ, ಕೂಲಿ ಕೆಲಸಕ್ಕೂ ಬರಲ್ಲ, ಯಾರೂ ನಮ್ಮ ಕುಟುಂಬದವ್ರನ್ನ ಮಾತಾಡಿಸ್ತಾ ಇಲ್ಲ, ಈ ಹುಡುಗನಿಗೆ ಆಶ್ರಯ ನೀಡಿದ್ದೆ ತಪ್ಪಾಗೋಯ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ತನಿಯ ಹೇಳ್ತಾನೆ, ಅಮ್ಮ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ಅಂತಂದಾಗ, ನಿನ್ನನ್ನು ಇಲ್ಲಿ ಇಟ್ಕೊಂಡಿರೋದಕ್ಕೆ ಕಾರಣ ಕೂಲಿ ಕೆಲಸಕ್ಕೆ ಯಾರೂ ಬರ್ತಾ ಇಲ್ಲ, ಆತ ಕೊರವ ಜನಾಂಗದವನು, ಆತನನ್ನು ಇಲ್ಲಿಂದ ಕಳಿಸು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ತನಿಯ ಹೇಳ್ತಾನೆ, ಅಮ್ಮ ಅಷ್ಟು ಜನದ ಕೆಲಸನ ನಾನೇ ಮಾಡಿಕೊಡ್ತೀನಿ, ನೀನು ಅಳಬೇಡಮ್ಮ ಅಂತ ತಾಯಿಯ ಕಣ್ಣೀರನ್ನು, ಸಾಕು ತಾಯಿಯ ಕಣ್ಣೀರನ್ನು ತನಿಯ ಒರೆಸ್ತಾನೆ. ಹೀಗೆ ದಿನ ಕಳೆಯುತ್ತಿರಬೇಕಾದ್ರೆ ಬೈರಾಕೆ ಮನೆತನದವರು ಕದ್ರಿಯ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಹೊರೆ ಕಾಣಿಕೆಯನ್ನು ಕೊಡಬೇಕಾಗಿರುತ್ತೆ. ಈ ಹೊರೆ ಕಾಣಿಕೆಯಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಇದೇ ಥರ ದೇವರಿಗೆ ಸಮರ್ಪಣೆ ಮಾಡಲು 7 ಜನರು ಬರುವಷ್ಟು ಪದಾರ್ಥಗಳನ್ನು ಆಕೆ ಪ್ರತಿ ವರ್ಷ ಕದ್ರಿ ಮಂಜುನಾಥ ಸ್ವಾಮಿಗೆ ತಲುಪಿಸ್ತಾ ಇರ್ತಾಳೆ. ಆದರೆ ಈ ವರ್ಷ 7 ಜನನ ಕರೆಯೋಕ್ಕೆ ಹೋಗ್ತಾಳೆ, ಆದರೆ ಯಾರೂ ಸಹ ಬರೋದಿಲ್ಲ. ಬರದೇ ಇರುವ ಕಾರಣ ಆಕೆ ಅಳ್ತಾ ಇರ್ತಾಳೆ. ಆಗ ಯಾಕಮ್ಮ ಅಳ್ತಾ ಇದೆಯಾ ಅಂತ ತನಿಯ ಕೇಳಿದಾಗ, 7 ಜನ ಬರುವಷ್ಟು ಹೊರೆ ಕಾಣಿಕೆಯನ್ನು ಕದ್ರಿಯ ಮಂಜುನಾಥ ಸ್ವಾಮಿಗೆ ಒಪ್ಪಿಸ್ಬೇಕಾಗಿತ್ತು, ಆದರೆ ಯಾರೂ ಸಹ ಬರ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಸುರಿಸ್ತಾಳೆ. ಆಗ ತನಿಯ ಹೇಳ್ತಾನೆ, ಆ 7 ಜನರು ಬರುವಷ್ಟು ಹೊರೆ ಕಾಣಿಕೆಯನ್ನು ನಾನೇ ತೆಗೆದುಕೊಂಡು ಹೋಗ್ತೀನಿ ಅಂತ ತನಿಯ ಹೇಳಿದಾಗ ಬೈರಾಕೆ, ಇಲ್ಲ 7 ಜನರು ಬರುವಷ್ಟನ್ನು ನೀನು 7 ಬಾರಿ ಕದ್ರಿಯ ಮಂಜುನಾಥ ಸ್ವಾಮಿಗೆ ತಗೊಂಡೋಗ್ಬೇಕಾಗತ್ತೆ, ನಿನಗೆ ಕಷ್ಟ ಆಗುತ್ತೆ, ಬೇಡಪ್ಪ, ಕದ್ರಿಯ ಮಂಜುನಾಥ ಸ್ವಾಮಿಗೆ ತಪ್ಪು ಕಾಣಿಕೆಯನ್ನು ನೀಡಿ ಈ ವರ್ಷ ನಿನಗೆ ಅವರೆ ಕಾಣಿಕೆಯನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ತಪ್ಪು ಕಾಣಿಕೆಯನ್ನು ನೀಡಿದರೆ ಆಯಿತು, ಬೇಡ ಅಂತ ಅಂದಾಗ ತನಿಯ, ಇಲ್ಲಮ್ಮ ನಾನು ತೆಗೆದುಕೊಂಡು ಹೋಗ್ತೀನಿ, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾನೆ. ಆಗ 7 ಜನರು ಹೊರುವಷ್ಟು ಹೊರೆ ಕಾಣಿಕೆಯನ್ನು ಒಂದು ಗಂಟನ್ನು ಮಾಡಿ ನನ್ನ ತಲೆ ಮೇಲಿಟ್ಟರೆ ನಾನು ತಗೊಂಡೋಗ್ತೀನಿ ಅಂತ ಕೇಳ್ಕೊತಾನೆ ತನಿಯ. ಆದರೆ ಇಲ್ಲೊಂದು ಷರತ್ತು ಹಾಕ್ತಾನೆ, ಏನಂತ ಅಂದರೆ 7 ಜನರಿಗೆ ನೀನು ಏನೇನು ಕೊಡ್ತಿದ್ಯೋ ಅದನ್ನೆಲ್ಲ ನಾನೊಬ್ಬನಿಗೆ ಕೊಡಬೇಕು ಅಂತ ತನಿಯ ಬೈರಾಕೆ ಹತ್ರ ಹೇಳ್ತಾನೆ. ಆಕೆ 7 ಜನರು ತಿನ್ನುವಷ್ಟು ತಿಂಡಿ, ಅವರು ಕುಡಿಯುವಷ್ಟು ಸಾರಾಯಿ, ಶೇಂದಿ, ಎಲೆ, ಅಡಿಕೆ, 7 ಜನರು ಊಟ ಮಾಡುವಷ್ಟು ಅನ್ನ, ಮೀನು ಎಲ್ಲನೂ ಸಹ ಬಡಿಸ್ತಾಳೆ. ಆಗ ತನಿಯನಿಗೆ ಇದೆಲ್ಲ ಸಹ 7 ಜನರು ಊಟ ಮಾಡುವಷ್ಟು ಊಟನ ತನಿಯ ಮಾಡ್ತಾನೆ. ತನಿಯ ಊಟ ಮಾಡಿದ ನಂತರ ಆ ಹೊರೆ ಕಾಣಿಕೆಯನ್ನು ಮೊದಲು ಸೊಂಟಕ್ಕೆ, ಆಮೇಲೆ ಭುಜಕ್ಕೆ ಹೊತ್ಕೊಂಡು ತದನಂತರ ತಲೆ ಮೇಲೆ ಇಟ್ಟಾಗ ಬೈರಾಕೆ ಅಳ್ತಾಳೆ, ನಿನಗೆ ಈ ಥರ ಕಷ್ಟ ಕೊಟ್ಟೆ ನಾನು ಅಂತ. ಅಳಬೇಕಾದ್ರೆ ಇಲ್ಲಮ್ಮ ಅಂತ ಆತ ಖುಷಿಯಿಂದ ಹೊರಡಲು ಸಿದ್ಧನಾದಾಗ ಬೈರಾಕೆ ಹೇಳ್ತಾಳೆ, ನೀನು ಯಾರಪ್ಪ, ನಿಜ ಹೇಳು, ನೀನು ಯಾರು, ನೀನು ಯಾಕೆ ನಮ್ಮ ಮನೆಗೆ ಬಂದೆ ಅಂತ ಹೇಳಿದಾಗ, ಅಮ್ಮ ನಾನು ಯಾರೆಂದು ಸ್ವಲ್ಪ
ದಿನಗಳಲ್ಲೇ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ನಿಂತಾನೆ. ಹೊರಟು ಕದ್ರಿಯ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಬರ್ತಾನೆ. ಅಲ್ಲಿನ ಮುಖ್ಯ ದ್ವಾರದಲ್ಲಿ ಅಲ್ಲಿನ ಪುರೋಹಿತರು ತಡೆ ಹಿಡಿತಾರೆ ಆತನನ್ನು. ಏಕೆಂದರೆ ನೀನು ಕೊರವ ಜನಾಂಗದವನು, ನಿನಗೆ ಒಳಗಡೆ ಪ್ರವೇಶ ಇಲ್ಲ, ನೀನು ಯಾವ ಕಾಣಿಕೆಯನ್ನು ತಂದಿದೆಯೋ ಹೊರೆ ಕಾಣಿಕೆಯನ್ನು ಅದನ್ನು ಒಳಗಡೆಗೆ ಹಾಕು, ಆದರೆ ನೀನು ಹೋಗುವಂತಿಲ್ಲ ಅಂತ ಹೇಳಿದಾಗ ಆತ ನಾನು ತಂದಿರೋ ಕಾಣಿಕೆ ಆಗುತ್ತೆ, ನಾನು ಯಾಕೆ ಆಗೋಲ್ಲ ಅಂತ ಅವರಲ್ಲಿ ಪ್ರಶ್ನೆ ಮಾಡ್ತಾನೆ. ಹೀಗೆ ಪ್ರಶ್ನೆ ಮುಂದುವರಿಯುತ್ತೆ. ಸರಿ, ತನಿಯನಿಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದ ಮೇಲೆ ಆ ಹೊರೆ ಕಾಣಿಕೆಯನ್ನು ಎಲ್ಲಿ ನಿಂತಿರ್ತಾನೋ ಆ ಜಾಗದಿಂದ ಗರ್ಭಗುಡಿಯಲ್ಲಿ ಕದ್ರಿಯ ಮಂಜುನಾಥನ ಪದತಲಕ್ಕೆ ತಾಗುವಂತೆ ಎಸಿತಾನೆ. ಆಗ ಅಲ್ಲಿರೋರೆಲ್ಲ ಆಶ್ಚರ್ಯ ಆಗುತ್ತೆ. ಈ ದಪ್ಪ ಗಂಟನ್ನು ಗರ್ಭಗುಡಿಗೆ ಎಸೆದ್ನಲ್ಲ ಈತ, ಸಾಮಾನ್ಯನಲ್ಲ ಅಂತ ಹೇಳ್ತಾ ಅವರು ತಿಳ್ಕೊತಾರೆ. ಅಲ್ಲಿಂದ ಹೊರಟ ತನಿಯನಿಗೆ ಪಕ್ಕದಲ್ಲೇ ಒಂದು ನಿಂಬೆ ಹಣ್ಣಿನ ಗಿಡ ಕಾಣಿಸುತ್ತೆ. ಆ ನಿಂಬೆ ಹಣ್ಣಿನ ಗಿಡನ ಹತ್ತಿ ನಿಂಬೆ ಕಾಯಿಗಳನ್ನ ಆತ ಕುಯ್ಕೋತಾ ಇರ್ತಾನೆ. ಯಾಕಂತಂದರೆ ಉಪ್ಪಿನಕಾಯಿ, ಅಮ್ಮ ಉಪ್ಪಿನಕಾಯಿ ಹಾಕಲಿಕ್ಕೆ ನಿಂಬೆಹಣ್ಣು ಖಾಲಿಯಾಗಿತ್ತು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ನಿಂಬೆಹಣ್ಣನ್ನು ಕಿತ್ಕೊಳ್ಳೋಕ್ಕೆ ಅಲ್ಲಿ ಒಂದು ಮಾಡಮೈ ಸಂದಾಯ ಅನ್ನೋ ದೇವಾಲಯದ ಮೇಲ್ಗಡೆ ಆ ನಿಂಬೆ ಗಿಡದ ಕೊಂಬೆಗಳು ಬಾಗಿರ್ತವೆ. ಆ ಎಲ್ಲ ನಿಂಬೆ ಗಿಡದ ಕೊಂಬೆಗಳು ಬಾಗಿರಬೇಕಾದ್ರೆ ಆ ನಿಂಬೆ ಹಣ್ಣನ್ನು ಕೀಳ್ತಾ ಆ ಒಂದು ದೇವಾಲಯದ ಕಳಶಕ್ಕೆ ಕಾಲನ್ನು ತಾಗಿ ಕೀಳ್ತಾ ಇರ್ತಾನೆ ತನಿಯ. ಇದರಿಂದ ಕೋಪಗೊಂಡ ಅಲ್ಲಿನ ದೈವ ತನಿಯನನ್ನು ಹಿಡಿದು ಆಕಾಶಕ್ಕೆ ಆರಿಸಿಕೊಂಡು ಹೋಗಿ ತನಿಯನನ್ನು ಕೊರಗಜ್ಜನನ್ನಾಗಿ ಮಾಡಮೈ ಸಂದಾಯ ದೈವವು ಮಾಡುತ್ತದೆ. ಮುಂದೆ ಕೊರಗಜ್ಜನಾಗಿ ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸಲ್ಪಡುವ ದೈವವಾಗಿ ಕೊರಗಜ್ಜ ಬೆಳೀತಾನೆ. ಕಳೆದು ಹೋದ ಯಾವುದಾದರೂ ವಸ್ತುವನ್ನು ಮರಳಿ ಪಡೆಯಲು ಮಾಡಬೇಕಾದ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಮೊದಲು ಮತ್ತು ಅಗ್ರಗಣ್ಯವಾಗಿ ಜನರು ಕೊರಗಜ್ಜನನ್ನು ನೆನಪಿಸಿಕೊಳ್ಳುತ್ತಾರೆ. ಕೊರಗಜ್ಜ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕೊರಗತನಿಯ. ಇಲ್ಲಿ ಕೊರಗ ಎಂಬುದು ಸಮುದಾಯದ ಹೆಸರು ಮತ್ತು ಅಜ್ಜ ಎಂಬುದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಪುರುಷ ನಾಗರಿಕರಿಗೆ ಬಳಸುವ ಪದವಾಗಿದೆ. ತನ್ನ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನು ಪಡೆದುಕೊಂಡಿದ್ದರು ಮತ್ತು ಅವನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಜನರು ಕೊರಗಜ್ಜನನ್ನು ಕೊರಗಜ್ಜ ಎಂದು ಕರೆಯಲು ಪ್ರಾರಂಭಿಸಿದರು. ಇದು ಸ್ವಾಮಿ ಕೊರಗಜ್ಜ ಸ್ವಾಮಿಯ ದೈವದ ಕಥೆಯಾಗಿರುತ್ತದೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.